ಶ್ರೀ ಗುರುಭ್ಯೋ ನಮಃ. ಸದ್ಗುರು ಶ್ರೀ ಸಾಯಿ ದೇವ ನಮಃ. ಕನ್ನಡ ನಾಡಿನ ಸಮಸ್ತ ವೀಕ್ಷಕರಿಗೆ ನಮ್ಮ ಈ ಒಂದು ಸನ್ಮಾರ್ಗ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕ್ಯಾಲೆಂಡರ್ ಪ್ರಕಾರ 2026 ಹೊಸ ವರ್ಷದಿಂದ ವೃಷಭ ರಾಶಿಯವರ ಸಂಪೂರ್ಣ ಭವಿಷ್ಯವನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಈ ಒಂದು ರಾಶಿಯವರಿಗೆ ಗ್ರಹಗಳ ಸಂಚಾರದಿಂದ ಆಗುವಂಥ ಬದಲಾವಣೆಗಳೇನು, ಇವರ ಗುಣಲಕ್ಷಣಗಳೇನು, ಇವರ ಶಿಕ್ಷಣ ವ್ಯವಸ್ಥೆ ಅಥವಾ ವ್ಯವಹಾರದ ಬಗ್ಗೆ, ಪ್ರೀತಿ ಮತ್ತು ಕುಟುಂಬದ ಬಗ್ಗೆ, ಆರೋಗ್ಯದ ಬಗ್ಗೆ, ಇವರ ಅದೃಷ್ಟ ಸಂಖ್ಯೆ ಯಾವುದು, ಅದೃಷ್ಟ ಬಣ್ಣ ಯಾವುದು, ಇದರ ಬಗ್ಗೆ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಈ ಎಲ್ಲ ಸಂಪೂರ್ಣ ಮಾಹಿತಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಅದಕ್ಕಿಂತ ಮುಂಚೆ ನಮ್ಮ ಈ ಒಂದು ಚಾನಲ್ನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಿಗೆ ಗ್ರಹಗಳ ಸಂಚಾರದಲ್ಲಿ ಮುಖ್ಯವಾಗಿ ನೋಡೋದಾದರೆ ಶನಿ ಗ್ರಹವನ್ನು ನೋಡಬೇಕಾಗುತ್ತೆ. ಶನಿ ಗ್ರಹ ಈ ಒಂದು ರಾಶಿಯವರಿಗೆ 10ನೇ ಸ್ಥಾನದಲ್ಲಿರೋದ್ರಿಂದ ಯಾವುದೇ ಕೆಲಸದಲ್ಲಿ ವಿಚಾರದಲ್ಲಿ ಮುಂದೆ ಇರುವಂಥ ವ್ಯವಸ್ಥೆ ಆಗುತ್ತೆ. ಕೆಲಸದಲ್ಲಿ ಮಾಡ್ತಕ್ಕಂಥ ಒಂದು ಹಿರಿಯ ವ್ಯಕ್ತಿಗಳಿಂದ, ಮೇಲಾಧಿಕಾರಿಗಳಿಂದ ನೀವು ಮಾಡ್ತಕ್ಕಂಥ ಕೆಲಸಕ್ಕೆ ಪ್ರಶಂಸೆ ಸಿಗುವಂತಾಗ್ಬೋದು, ಉನ್ನತ ಸ್ಥಾನಕ್ಕೆ ಗೌರವ ಸ್ಥಾನಮಾನ ಸಿಗುವಂಥ ಒಂದು ಕೆಲಸ ಈ ಒಂದು ವಿಚಾರದಲ್ಲಿ ಆಗುತ್ತೆ. ನಂತರದಲ್ಲಿ ಈ ಒಂದು ರಾಶಿಯವರಿಗೆ ಗುರು ಸ್ಥಾನ ಅಂದರೆ ಗುರು 12 ಮನೆಯಲ್ಲಿರೋದು ವ್ಯಯ ಮತ್ತು ಒಂದು ಲಾಭ, ಒಂದು ನಷ್ಟ ಅಂತ ಹೇಳ್ಬೋದು. ಲಾಭ ಏನಪ್ಪ ಅಂತಂದರೆ ಇವರಿಗೆ ವಿದೇಶ ಪ್ರಯಾಣ ಈ ಒಂದು ವರ್ಷದಲ್ಲಿ ಸಾಧ್ಯವಾಗುತ್ತೆ. ಈ ಹಳೆಯದಾಗಿ ಒಂದು 2025ರಲ್ಲಿ ವಿದೇಶ ಪ್ರಯಾಣ ಆಗಬೇಕು ಅಥವಾ ಫಾರಿನ್ ಹೋಗಬೇಕು ಅಥವಾ ಯಾವುದೇ ಕೆಲಸ ವಿಚಾರ ವ್ಯವಸ್ಥೆ ಅಥವಾ ಟೂರ್ಗೆ ಅಂತ ಪ್ಲ್ಯಾನ್ ಮಾಡಿದರೆ ಅದು ಆಗದೇ ಇದ್ದರೆ ಈ ಒಂದು ವರ್ಷದಲ್ಲಿ ಅದು ನಿಮ್ಗಾಗುತ್ತೆ. ನಷ್ಟ ಏನಪ್ಪ, ವಿಚಾರ ಏನಪ್ಪ ಅಂತಂದರೆ ಮುಖ್ಯವಾಗಿ ಇವರಿಗೆ ಗುರು 12 ಮನೆಯಿಂದ ಮುಖ್ಯವಾಗಿ ಅಧಿಕ ವ್ಯಯ ಅಂದರೆ ಅಧಿಕ ಖರ್ಚುಗಳಾಗುತ್ತೆ. ನೇರವಾಗಿ ಹೇಳಬೇಕು ಅಂತಂದರೆ ಆದಾಯ ಕಡಿಮೆ, ಖರ್ಚು ಜಾಸ್ತಿ ಅಂತ ಹೇಳ್ಬೋದು. ಮಿತವಾದ ಖರ್ಚನ್ನು ನೀವು ಮಾಡೋದ್ರಿಂದ ಈ ಒಂದು ವಿಚಾರದಲ್ಲಿ ನಿಮ್ಗೆ ಒಳ್ಳೆಯದಾಗುತ್ತೆ. ನಂತರ ಗುರು 12ನೇ ಸ್ಥಾನದಿಂದ ಈ ಒಂದು ರಾಶಿಯವರಿಗೆ ಏನಪ್ಪ ಅಂದರೆ ಒಂದು ಲಾಭ ಮತ್ತು ಒಂದು ನಷ್ಟ ಅಂತ ಹೇಳ್ಬೋದು. ಲಾಭ ಏನಪ್ಪ ಅಂದರೆ 2025ರಲ್ಲಿ ನೀವೇನಾದರೂ ಫಾರಿನ್ಗೆ ಹೋಗಬೇಕು, ಫಾರಿನ್ ವ್ಯವಸ್ಥೆಯಲ್ಲಿ ಆಗ್ಬೋದು, ಕೆಲಸ ಅಥವಾ ಶಿಕ್ಷಣ, ನಂತರ ಟೂರ್ ಹೋಗುವಂಥದ್ದು, ವಿದೇಶ ಪ್ರಯಾಣ ಮಾಡಬೇಕು ಅಂತ ನೀವು ಅಂದ್ಕೊಂಡಿದ್ರೆ ಈ ಒಂದು ವರ್ಷದಲ್ಲಿ ಅದು ನಿಮಗೆ ಸಾಧ್ಯವಾಗುತ್ತೆ. ನಂತರವಾಗಿ ನಷ್ಟ ಏನಪ್ಪ ಅಂತಂದರೆ ನಿಮಗೆ ಅಧಿಕ ಖರ್ಚು ಈ ಒಂದು ವರ್ಷದಲ್ಲಿ ಆಗುತ್ತೆ ಅಂತ ಹೇಳ್ಬೋದು. ಯಾವ ರೀತಿ ಅಂತಂದರೆ ಆದಾಯ ಕಡಿಮೆ ಇರುತ್ತೆ, ಖರ್ಚು ಹೆಚ್ಚಾಗುತ್ತೆ. ಮಿತವ್ಯಯ ಮಾಡಿ ಹಣವನ್ನು ಎಲ್ಲಿ ಉಳಿಸ್ಲಿಕ್ಕಾಗುತ್ತೆ ಅಲ್ಲಿ ಉಳಿಸ್ಲಿಕ್ಕೆ ನೋಡಿ, ತುಂಬ ಒಂದು ಶುಭವಾಗುತ್ತೆ. ಈ ಒಂದು ರಾಶಿಯವರಿಗೆ ರಾಹು 11ನೇ ಮನೆಯಿಂದ, 11ನೇ ಮನೆ ಯಾವತ್ತೂ ಕೂಡ ಲಾಭದಾಯಕ ಅಂತ ಹೇಳ್ತೀವಿ. ಲಾಭದಾಯಕ ಅಂತ ನೀವು ಮಾಡ್ತಕ್ಕಂಥ ಎಲ್ಲ ಇನ್ವೆಸ್ಟ್ಮೆಂಟ್ಗಳಾಗ್ಬೋದು, ಎಲ್ಲ ಕೆಲಸ ಕಾರ್ಯಗಳಲ್ಲಿ ಜಯವನ್ನು ಸಾಧಿಸ್ತಾರೆ ಅಂತ ಹೇಳ್ಬೋದು. ನಂತರ ಕೇತು ವಿಚಾರ ಏನಪ್ಪ ಅಂತಂದರೆ 5ನೇ ಮನೆಯಲ್ಲಿ ಕೇತು ಸ್ಥಾನದ ಇರೋದ್ರಿಂದ ಕೇತು ಎಲ್ಲ ರೀತಿಯೂ ಕೂಡ ಜಯಶೀಲ ಆಗುವಂಥ ವ್ಯವಸ್ಥೆಗಳಾಗ್ಬೋದು. ನಂತರ ಶಿಕ್ಷಣದಲ್ಲಿ ಮುಖ್ಯವಾಗಿ ನೋಡಬೇಕು ಅಂದರೆ ಇವರ ಹೈಯರ್ ಎಜುಕೇಷನ್ ಮಾಡಬೇಕು ಅಥವಾ ವಿಚಾರ ಮಾಡಬೇಕು ಅಂತಂದರೆ ಅದಕ್ಕೆ ಈ ಒಂದು ವರ್ಷ ಸೂಕ್ತವಾದ ವರ್ಷ ಆಗಿರುತ್ತೆ. ನಂತರ ಯಾರಾದರೂ ಕೆಲಸಕ್ಕೆ ಹೋಗ್ತಾ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ಅಟೆಂಡ್ ಆಗಿಕೊಂಡು ಅವರ ಒಂದು ಕೆಲಸ ಕಾರ್ಯಗಳಲ್ಲೂ ಕೂಡ ನೋಡಿಕೊಂಡು ಎಕ್ಸಾಮ್ಸ್ ಕೂಡ ಅಟೆಂಡ್ ಮಾಡ್ತಾ ಇದ್ದಾರೆ, ಅವ್ರಿಗೆ ಈ ವರ್ಷ ಒಂದು ಉನ್ನತ ಸ್ಥಾನ, ಉನ್ನತ ಒಂದು ವ್ಯವಸ್ಥೆ, ಉನ್ನತ ಕೆಲಸದಲ್ಲಿ ಒಂದು ಪ್ರಗತಿ ಸಿಗುತ್ತೆ ಅಂತ ಹೇಳ್ಬೋದು. ಮತ್ತು ವೃತ್ತಿ ಮತ್ತು ಉದ್ಯೋಗದ ಬಗ್ಗೆ ನೋಡಬೇಕಾದ್ರೆ ವೃತ್ತಿಯಲ್ಲಿ ನೀವು ಮಾಡ್ತಕ್ಕಂಥ ಕೆಲಸಕ್ಕೆ ಅತಿಯಾದ ಪ್ರಶಂಸೆ ಸಿಗುತ್ತೆ. ನಿಮ್ಮ ಒಂದು ವಿದ್ಯೆಗೆ ತಕ್ಕಂಥ ಒಂದು ಕೆಲಸ, ಸ್ಥಾನಮಾನ, ಗೌರವ ಈ ಒಂದು ವರ್ಷ ನಿಮ್ದಾಗುತ್ತೆ. ನಂತರ ಉದ್ಯೋಗದ ವಿಚಾರ ನೋಡಬೇಕು ಅಂದರೆ ನೀವು ಮಾಡ್ತಕ್ಕಂಥ ಕೆಲಸದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಏರಿಳಿತಗಳು ಆಗೋದ್ರಿಂದ ನಿಮಗೆ ಸ್ವಲ್ಪ ಮನಸ್ಸಿನಲ್ಲಿ ಖಿನ್ನತೆ ಒಳಗಾಗುವಂಥ ಒಂದು ವಿಚಾರ ಇರುತ್ತೆ. ಅದರಲ್ಲಿ ಸ್ಥಾನವನ್ನು ಧೃತಿಗೆಡದೆ ನಿಮ್ಮ ಕೆಲಸ ಕಾರ್ಯಗಳು ನೀವು ಮಾಡಿದ್ದೇ ಆದರೆ ಈ ಒಂದು ವರ್ಷದ ಮಧ್ಯಭಾಗದಲ್ಲಿ ಅಂದರೆ ಮೇ ಅಥವಾ ಜೂನ್ ಒಳಭಾಗದಲ್ಲಿ ನಿಮ್ಮ ಒಂದು ಸ್ಥಾನ ಉನ್ನತ ಸ್ಥಾನಕ್ಕೆ ಹೇಳಬಹುದು. ರಾಹು 11ನೇ ಮನೆಯಿಂದ ಲಾಭದಾಯಕ ಅಂತ ಹೇಳ್ತೀವಿ. ಹಾಗಿದ್ರೂ ಕೂಡ ಲಾಭದಾಯಕ ಇದ್ದರೂ ಕೂಡ ನೀವು ಪಾಲುದಾರಿಕೆ ಅಂದರೆ ಮಿತ್ರವಾಗಿ ಅಥವಾ ಸ್ನೇಹಿತರ ಜೊತೆಗೆ ನೀವು ಪಾಲುದಾರಿಕೆಯಲ್ಲಿ ಕೆಲಸ ಅಥವಾ ವ್ಯವಹಾರ ಮಾಡ್ತಿದ್ರೆ ಈ ಒಂದು ವರ್ಷ ಅದರಿಂದ ಒಳ್ಳೆ ರಿಟರ್ನ್ಸ್ ಬರುತ್ತೆ, ಯಾವುದೇ ಒಂದು ಸಮಸ್ಯೆ ಇರೋದಿಲ್ಲ. ಪ್ರೀತಿ ಮತ್ತು ಕುಟುಂಬದ ವಿಚಾರ ನೋಡಬೇಕು ಅಂತಂದರೆ ಈ ಒಂದು ವರ್ಷದಲ್ಲಿ ಕುಟುಂಬದವ್ರ ಜೊತೆ ಹೆಚ್ಚಾಗಿ ನೀವು ದೈವ ದೇವಸ್ಥಾನಗಳಿಗೆ, ಧಾರ್ಮಿಕ ಕ್ಷೇತ್ರಗಳಿಗೆ ಭೇಟಿ ಕೊಡ್ತೀರಾ. ಇದರಿಂದ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ನೆಲೆಸಿರುತ್ತೆ. ನಂತರ ಪ್ರೀತಿ ಬಗ್ಗೆ ನೋಡಬೇಕು ಅಂದರೆ ಪ್ರೀತಿಯಲ್ಲಿ ನೀವು ಇಷ್ಟಪಟ್ಟವರು, ಪ್ರೀತಿ ಪಾತ್ರರಿಗೆ ನೀವು ಅತಿಯಾದ ಸಮಯವನ್ನು ಕೊಡ್ತೀರಾ. ಅದರಿಂದ ನೀವು ಖುಷಿಯಿಂದ ನೆಮ್ಮದಿಯಾಗಿ ಈ ಒಂದು ವರ್ಷ ಕಳೀತೀರಂತ ಹೇಳ್ಬೋದು. ಇನ್ನು ಆರೋಗ್ಯ ವಿಚಾರ ನೋಡಬೇಕು ಅಂತಂದರೆ ಮೊದಲ ಒಂದು 6 ತಿಂಗಳು ಗುರು 12ನೇ ಮನೆಯಲ್ಲಿರೋದ್ರಿಂದ ಸಣ್ಣ ಪುಟ್ಟ ಏರಿಳಿತಗಳು ಆಗ್ತಾ ಬರುತ್ತೆ. ಯಾಕಪ್ಪ ಅಂತಂದರೆ ಈ ಒಂದು ರಾಶಿಯವರಿಗೆ 12 ತಿಂಗಳಲ್ಲಿ 6 ತಿಂಗಳ ಕಾಲ ಸ್ವಲ್ಪ ಗುರು 12ನೇ ಮನೆಯಲ್ಲಿರೋದ್ರಿಂದ ಸಣ್ಣ ಪುಟ್ಟ ಏರಿಳಿತಗಳು ಈ ಒಂದು ವರ್ಷದಲ್ಲಿ ಕೊಡ್ತಾರೆ. ಮೇ ಕಳೆದು ಜೂನ್ ಆರಂಭದಲ್ಲಿ ಇವರಿಗೆ ಆರೋಗ್ಯ ಸಮಸ್ಯೆಗಳು ಸುಧಾರಣೆ ಕಾಣುತ್ತೆ. ಈ ಒಂದು ರಾಶಿಯವರ ಸುಲಭ ಪರಿಹಾರ ಮಾರ್ಗಗಳೇನಪ್ಪ ಅಂತಂದರೆ ಪ್ರತಿ ಶುಕ್ರವಾರ ಅಷ್ಟಲಕ್ಷ್ಮಿಯರ ಜಪವನ್ನು ಮಾಡೋದ್ರಿಂದ, ಅಷ್ಟಲಕ್ಷ್ಮಿಯರ ಮಂತ್ರವನ್ನು ಹೇಳ್ಕೊಂಡು ಮನೆಯಲ್ಲಿ ಕಳಶ ಇಟ್ಟಿದ್ರೆ ಕಳಶಕ್ಕೆ ಪೂಜೆ ಮಾಡೋದು, ಅಕ್ಷತೆಯನ್ನು ಹಾಕಿ ಪೂಜೆ ಮಾಡೋದ್ರೆ ಒಳ್ಳೆಯದಾಗುತ್ತೆ. ಶನಿವಾರ ಸಾಧ್ಯವಾದರೆ ಶನೀಶ್ವರನಿಗೆ ಎಳ್ಳೆಣ್ಣೆ ದೀಪವನ್ನು ಹಚ್ಚೋದ್ರಿಂದ, ಎಳ್ಳೆಣ್ಣೆ ದೀಪವನ್ನು ದಾನ ಕೊಡೋದ್ರಿಂದ ನಮಗೆ ಒಳ್ಳೆಯದಾಗುತ್ತೆ. ಆದಷ್ಟು ಬಡವರಿಗೆ ದಾನವನ್ನು, ಬೇಳೆ ತರಕಾರಿಗಳನ್ನ ದಾನ ಮಾಡೋದ್ರಿಂದ, ಹಸಿರು ತರಕಾರಿಗಳನ್ನ ದಾನ ಮಾಡೋದ್ರಿಂದ ಈ ಒಂದು ವರ್ಷ ನಿಮಗೆ ಶುಭದಾಯಕವಾಗಿ ಪರಿವರ್ತನೆಗೊಳ್ಳುತ್ತೆ. ಈ ಒಂದು ರಾಶಿಯವರಿಗೆ ಅದೃಷ್ಟ ಸಂಖ್ಯೆ ಯಾವುದಪ್ಪ ಅಂತಂದರೆ 5 ಮತ್ತು 8 ಅಂತ ಹೇಳ್ಬೋದು. ಮತ್ತು ಈ ಒಂದು ರಾಶಿಯವರ ಅದೃಷ್ಟ ಬಣ್ಣ ಯಾವುದಪ್ಪ ಅಂದರೆ ಬಿಳಿ ಮತ್ತು ಕೇಸರಿ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ಈ ರಾಶಿಯವರಿಗೆ ಹೇಳೋದಾದರೆ ಆದಾಯ ಹೆಚ್ಚಾಗಿದ್ದರೂ ಕೂಡ ಖರ್ಚು ಕೂಡ ಅಷ್ಟೇ ಹೆಚ್ಚಾಗಿದೆ.
ಖರ್ಚು 2ರಷ್ಟಿದೆ ಅಂತ ಹೇಳ್ಬೋದು. ಆದರೆ ನಿಮ್ಮ ಒಂದು ಖರ್ಚನ್ನು ಮಿತವಾಗಿ ನೀವು ಖರ್ಚು ಮಾಡೋದ್ರಿಂದ ಯಾವುದೇ ಸಮಸ್ಯೆಗಳಾಗೋದಿಲ್ಲ. ನಿಮ್ಮ ಖರ್ಚಿನ ಬಗ್ಗೆ ನಿಮಗೆ ಆದಷ್ಟು ಗಮನ ಇದ್ದರೆ ಯಾವುದೇ ಸಮಸ್ಯೆಗಳು ಇರೋದಿಲ್ಲ. ಈ ಒಂದು ರಾಶಿಯವರು ಈ ಒಂದು ವರ್ಷದಲ್ಲಿ ಅತಿಯಾದ ಲಾಭವನ್ನು ಕಾಣ್ತೀರಾ ಅಂತ ಹೇಳ್ಬೋದು. ಇದಾಗಿತ್ತು ವೃಷಭ ರಾಶಿಯವರ ಸಂಪೂರ್ಣ ಭವಿಷ್ಯ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.